ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸುಮಾರು 15,000 ಹೆಕ್ಟೇರಿಂದ 20,000 ಹೆಕ್ಟೇರ್ ಅಲ್ಲಿ ಮೆಕ್ಕೆಜೋಳವನ್ನು ಬೆಳೀತಕ್ಕಂತಹ ಅತಿ ಹೆಚ್ಚು ಮಲೆನಾಡು ಭಾಗ 20% ಇದ್ರೆ 80% ಬಯಲು ಸೀಮೆ ಇರ್ತಕ್ಕಂಥವ್ರು ನಮ್ಮ ಜಿಲ್ಲೆನಲ್ಲಿ ಕಮರ್ಷಿಯಲ್ ಕ್ರಾಪ್ ಇರ್ತಕ್ಕಂಥದ್ದು ಇದು ಮೆಕ್ಕೆಜೋಳ. ಇವತ್ತು ಸುಮಾರು 35ರಿಂದ 40 ಕೋಟಿಗಳನ್ನ ವೆಚ್ಚವನ್ನ ಮಾಡಿ ರೈತರುಗಳು ಇವತ್ತು ಮಾಡಿದ್ದಾರೆ. ಆದರೆ ಇವತ್ತು ರೈತರುಗಳ ಪರಿಸ್ಥಿತಿ ಏನಿದೆ ಅಂದ್ರೆ ಎಲ್ಲ ಒಡವೆಗಳನ್ನ ಅಡ ಇಟ್ಟಿದ್ದಾರೆ, ಬೆಳೆ ಇಲ್ಲ, ಬಿಳಿ ಸುಳಿ ರೋಗ ಅಂತಕ್ಕಂಥದ್ದು ತತ್ತರಿಸಿ ಹೋಗಿದೆ. ಇಡೀ ಹಾಸನ ಜಿಲ್ಲೆ 80% ರೈತರು ಇವತ್ತು ಅಸಹಾಯಮುಖಿಯಾಗಿ ಇವತ್ತು ಜೀವನವನ್ನ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಕೃಷಿ ಇಲಾಖೆ ಮುಂದೆ ಧರಣಿಯನ್ನ ಮಾಡುದು, ಕೃಷಿ ಇಲಾಖೆಗೆ ಮನವಿಯನ್ನ ಕೊಟ್ಟು ಈ ತರ ಕಳಪೆ ಬೀಜವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಕಳಪೆ ಬೀಜದಿಂದ ಏನು ಬಿಳಿ ಸುಳಿ ರೋಗ ಬಂದಿದೆ, ಇದರಿಂದ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಅಂತಕ್ಕಂಥದ್ದನ್ನು ನಾವು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ತಿಳಿಸ್ತು. ಸನ್ಮಾನ್ಯ ಅಧ್ಯಕ್ಷರೇ, ಆದರೆ ಇವತ್ತು ಕೃಷಿ ಇಲಾಖೆಯ ಲೋಗವನ್ನ ಹಾಕೊಂಡು ಕೃಷಿ ಇಲಾಖೆಯಿಂದ ಇದನ್ನ ಹಾಕ್ಬಿಟ್ಟು ಇದರ ಅಡಿನಲ್ಲಿ ವ್ಯಾಪಾರವನ್ನ ಮಾಡಿ ರೈತರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಆದರೆ ಸರ್ಕಾರದ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ, ಸರ್ಕಾರಕ್ಕೂ ಸಹ ನಾವು ಹೇಳ್ದು ಈ ತರದ್ದಾಗಿದೆ ಅಂತಕ್ಕಂಥದ್ದು. ಆದ್ರೆ ರೈತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ FIR ಹಾಕಿಸ್ತಕ್ಕಂಥದ್ದು ಅವರ ಮೇಲೆ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಅಹೋರಾತ್ರಿ ಧರಣಿಯನ್ನ ಇಡೀ ಜಿಲ್ಲೆನಲ್ಲಿ ರೈತರುಗಳು ಅಹೋರಾತ್ರಿ ಧರಣಿಯನ್ನ ಮಾಡಿ ಬಿಳಿ ಸುಳಿ ರೋಗ ಯಾವ ರೀತಿ ಬಂದಿದೆ ಅಂತಕ್ಕಂಥದ್ದು ಇದು ಮಾಡಿದ್ದಾರೆ. ಆದ್ರೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಕೃಷಿ ಸಚಿವರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಇವತ್ತು ಸುಮಾರು 15,000ದಿಂದ 20,000 ಹೆಕ್ಟೇರ್ಗೆ ಆಗಿರ್ತಕ್ಕಂಥದ್ದನ್ನ ಈಗಾಗಲೇ ಅಂಕಿ ಅಂಶ ಅವ್ರ ಹತ್ರ ಇರುತ್ತೆ. ಜಿಲ್ಲೆನಲ್ಲಿ ಯಾವ್ಯಾವ ಭಾಗದಲ್ಲಿ ಜೋಳವನ್ನ ಬೆಳೀತಾರೆ ಅಂತಕ್ಕಂಥದ್ದು ರೈತರು ಕಂಗಾಲಾಗಿದ್ದಾರೆ. ನಾನು ತಮ್ಮ ಮೂಲಕ ಸದನಕ್ಕೆ ಮನವಿ ಮಾಡ್ತಕ್ಕಂಥದ್ದು, ಇವತ್ತು ಆಗಿರ್ತಕ್ಕಂಥ ಪ್ರತಿ ಹೆಕ್ಟೇರ್ಗೆ ಅಂದ್ರೆ 1 ಎಕರೆಗೆ 1,20,000 ರೂಪಾಯಿಗಳನ್ನ ಪರಿಹಾರವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರಕ್ಕೆ ತಮ್ಮ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೀನಿ. ರೈತರು ಈಗಾಗಲೇ ದಿಕ್ಕು ತಪ್ಪಿದ್ದಾರೆ, ಅವ್ರ ದಿಕ್ಕನ್ನ ಉಳಿಸ್ತಕ್ಕಂಥದ್ದು, ಅವ್ರ ಕುಟುಂಬ ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೌದು, ಮಾವು ಹಾಳಾದಾಗ ಕೇಂದ್ರ ಸರ್ಕಾರದ ಮಂತ್ರಿ ಫಸ್ಟ್ ಟೈಮ್ ಇತಿಹಾಸದಲ್ಲಿ ನಮ್ಮ ರಿಕ್ವೆಸ್ಟ್ಗೆ ಒಂದೇ ದಿವಸ ಸ್ಪಂದಿಸಿ 2ನೇ ದಿವಸಕ್ಕೆ VC-ನಲ್ಲಿ ಬಂದು ಅಪ್ರೂವ್ ಮಾಡಿಕೊಟ್ಟಂಥವ್ರು 50-50 ರೇಷಿಯೋದಲ್ಲಿ ನಾವು ರೈತರಿಗೆ 45 ಕೋಟಿ ಪರಿಹಾರ ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ ಕೊಟ್ಟಿದ್ದೀವಿ. ನಾನು ಕ್ಯಾಬಿನೆಟ್ ಹಾಲಿಂದನೇ ಫೋನ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೇ ಅಪ್ರೂವ್ ಮಾಡಿಕೊಡ್ತೀನಿ ಅಂತ ಅಪ್ರೂವ್ ಮಾಡಿಕೊಟ್ಟವ್ರು. ಅದಾದ್ಮೇಲೆ ಇವ್ರು ಲೆಟರ್ ಬರೆದಾಗ ಆಲ್ರೆಡಿ ಡನ್ ಅಂತ ಬರ್ದಿದ್ರು ಅವ್ರು. ಸೊ ನಾನು ಒಂದು ನಿಮಿಷ ಇರಪ್ಪ, ಎಲ್ಲ ನಿಮ್ಮ ಮಂತ್ರಿದೆ, ನಾನು ಮಾತಾಡೋನಾಗ ಸುಮ್ಮನೆ ಇರಬೇಕು ದಯವಿಟ್ಟು. ನಾನು ಸುಮ್ಮನೆ ಇದ್ದಲ್ಲ ನೀನು ದಯವಿಟ್ಟು. ಸೊ ಇವತ್ತು ಶಿವರಾಜ್ ಸಿಂಗ್ ಚೌಹಾಣ್ ಬಹಳ ಸಂಪರ್ಕದಲ್ಲಿದ್ದಾರೆ ನಮಗೂ. ರೈತರ ವಿಚಾರದಲ್ಲಿ ಕೇಳೋದಾಗ ಸ್ಪಂದಿಸ್ತಾರೆ. ನಾನು ಅವ್ರ ಕೇಂದ್ರ ಸರ್ಕಾರ ಅಂತ ಟೀಕೆ ಮಾಡಕ್ ಹೋಗಲ್ಲ. ಅಂಕಿ ಅಂಶ ಹೇಳ್ಬೇಕಾದ್ರೆ ಒಂದ್ ಸ್ವಲ್ಪ ನಿಖರವಾಗಿ ಹೇಳ್ಬೇಕು. ನಾವು ಆತ್ಮಹತ್ಯೆ ಪ್ರಕರಣವನ್ನ ಪ್ರಮೋಟ್ ಮಾಡಕ್ಕಲ್ಲ ಸರ್ಕಾರ ಇರೋದು, ಆದಷ್ಟು ಜೀರೋ ಮಾಡ್ಬೇಕು. ಇವತ್ತು 5 ಗ್ಯಾರಂಟಿ ನಮ್ಮ ಸರ್ಕಾರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಈ ತರದೆಲ್ಲ ರೈತರ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ. ಯಾವುದೋ ಒಂದು ಕೃಷಿ ಸಾಲ ಮನ್ನಾ ಮಾಡಿದ್ರೆ 10 ಜನಕ್ಕೆ ಸಿಗುತ್ತೆ. ಇದು ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಗೆ ಇವತ್ತು 56,000 ಕೋಟಿ ಹೋಗುತ್ತೆ ಅಂದ್ರೆ ಅದು ಇಂಡೈರೆಕ್ಟ್ ಆಗಿ ಎಲ್ಲಾ ರೈತರಿಗೆ, ಎಲ್ಲಾ ಕುಟುಂಬಗಳಿಗೆ ಸಹಾಯ ಆಗ್ಬೇಕು ಆರ್ಥಿಕವಾಗಿ ಅಂತ. ಇವತ್ತು ತಲಾ ಆದಾಯ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದ ಹೆಚ್ಚುವರಿ ಇದೆ ಅಂದ್ರೆ ನಮ್ಮ ಸರ್ಕಾರದ ಸೌಲಭ್ಯಗಳು ಮತ್ತು 5 ಗ್ಯಾರಂಟಿಗಳು, ನಾವು ತಾಂತಕ್ಕಂಥ ತೀರ್ಮಾನಗಳು ಅನ್ನೋದನ್ನ ನಾನು ಇಲ್ಲಿ ಹೇಳ್ಬೇಕಾಗತ್ತೆ. ಇವತ್ತು ರೈತರಿಗೆ ನೆಟ್ಟೆ ರೋಗ ಬಂತು ನಮ್ಮ ಸರ್ಕಾರ ಬಂದಾಗ. ಇಂದಿನ ಬೊಮ್ಮಾಯಿ ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ನ ಅವ್ರು ಕೊಡ್ಲಿಲ್ಲ ಪೇಮೆಂಟ್ನ. ಗುಲ್ಬರ್ಗಾದಲ್ಲಿ ವಿಜೇಂದ್ರ ಸಾಹೇಬ್ರೆ, ನಾವು ಬಂದ ತಕ್ಷಣದೇ ಅವ್ರು ಘೋಷಣೆ ಮಾಡಿದ್ರಿಂದ 233 ಕೋಟಿ ನಾವು ಇದನ್ನ ಪರಿಹಾರವನ್ನ ಕೊಟ್ಟಿದ್ದೀವಿ. ಇವತ್ತು ಅನೇಕ ಬೇರೆ ಬೇರೆ ಕಾರಣಕ್ಕೆ ರೈತರ ಸಮಸ್ಯೆ ಬಂದಾಗ ನಮ್ಮ ರೆವಿನ್ಯೂ ಇಲಾಖೆ ಇರ್ಬೋದು, ನಾವಿರ್ಬೋದು, ಸ್ಪಂದಿಸಿ ಅವರಿಗೆ ಕೊಡ್ತಕ್ಕ. ಇವತ್ತು 50 ಲಕ್ಷ ಸಬ್ಸಿಡಿ ಕೊಟ್ಟಿದ್ದೀವಿ ಹಾರ್ವೆಸ್ಟ್ ಕಬ್ಬು, ಶುಗರ್ ಹಾರ್ವೆಸ್ಟ್ ಕಬ್ಗೆ. ಯಾವ್ದಾರ ಇತಿಹಾಸದಲ್ಲಿ ಯಾವ್ದಾರ ರಾಜ್ಯದಲ್ಲಿ ಇದೆಯಾ ಅನ್ನೋದು ನೋಡ್ಬೇಕು. ಸಭಾನಾಯಕರು JDS ನ ಬಹಳ ಪ್ರಮುಖರು, ತುಂಬಾ ಬುದ್ಧಿವಂತರಿದ್ದೀರಾ ನೀವು. ಚಿಕ್ಕನಾಯಕನಹಳ್ಳಿ ಬಹಳ ರೈತರ ಮಧ್ಯದಲ್ಲಿ ಇರೋರು ನೀವು. ಯಾಕೆಂದ್ರೆ ನೀವು ಹೊಲ ಉತ್ತಿದ್ರೆಲ್ಲ ಗೊತ್ತಿಲ್ಲ, ನಾನು ಹೊಲ ಉತ್ತಿದ್ದೀನಿ, ಜ್ಞಾನೇಂದ್ರ ಅವರು ಹೊಲ ಉತ್ತವ್ರೆ, ನೀನು ಹೊಲ ಉತ್ತಿ. ಯಾಕೆ ನಿಮ್ಮ ಅಪ್ಪಾರು ಅವಾಗಲೇ ಮಂತ್ರಿ ಆಗಿದ್ರು, ನಿಮ್ಮ ಅಪ್ಪಾರು ಅವಾಗಲೇ ಶಾಸಕರಾಗಿದ್ರು, ನಮ್ಮ ಅಪ್ಪ ಶಾಸಕರಾಗಿರ್ಲಿಲ್ಲ, ಗೊತ್ತಾಯ್ತಾ? ಆದ್ರಿಂದ ನಾವು ಹೊಲ ಉತ್ತಿದ್ದೀವಿ, ಜಮೀನ ಉಳುಮೆ ಮಾಡಿದ್ದೀವಿ, ಗೊಬ್ಬರ ಹಾಕಿದೀವಿ. ನಮಗೆ ರೈತರದು ಜ್ಞಾನೇಂದ್ರ ಹೇಳಿದಂಗೆ ಇವತ್ತು ಜ್ಞಾನೇಂದ್ರ ಅವ್ರು ಮಾತನಾಡುದು, ಅವ್ರು ಹಿರಿಯ ಶಾಸಕರು ಇದ್ದಾರೆ.
ನನಗೇನು ಅನ್ನಿಸ್ಲೇ ಇಲ್ಲ. ಯಾಕೆಂದ್ರೆ ಅವ್ರು ಸತ್ಯ ಹೇಳ್ತಾ ಇದ್ರು. ಒಂದು ಸ್ವಲ್ಪ ಸಣ್ಣ ಪುಟ್ಟ ಟೀಕೆ ಟಿಪ್ಪಣಿ ಮಾಡಬೇಕಾಗುತ್ತೆ, ಸರ್ಕಾರದ ಮೇಲೆ ಜವಾಬ್ದಾರಿ ಹೇಳ್ಬೇಕಾಗತ್ತೆ. ಇನ್ನು ಉಳಿದಂತ ಅನೇಕರು ಮಾತಾಡಿದಾಗಲೂ ನಾನು ನೋಡಿದೆ ಯಾವ್ಯಾವ ರೀತಿ ಮಾತಾಡ್ತಾ ಇದ್ದಾರೆ ನೋಡಿ. ನಮ್ಮ ಬೆಲ್ಲದವರು ನನಗೆ ಗೊತ್ತಿಲ್ಲ, ಡೈರೆಕ್ಟ್ ಆಗಿ ತಪ್ಪಿದ್ರೆ ಕ್ಷಮಿಸ್ಬೇಕು. ಅವ್ರು ಡೀಲರ್ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅವ್ರು ಒಂದ್ ಸ್ವಲ್ಪ ಅಂಕಿಅಂಶ ಕೊಟ್ಟರು, ಅಥವಾ ಡೀಲರ್ ಕಂಪನಿ ಅವ್ರಿಗೆ ಏನಾರ ಇಂಡೈರೆಕ್ಟ್ ಆಗಿ ಯಾರ ಅವ್ರ ಸಂಬಂಧಿಕರು ಇದಾರೇನೋ ಗೊತ್ತಿಲ್ಲ. ನಾವೇನ್ ಡೀಲರ್ ಅಲ್ಲ ಅಲ್ದೇ ಇದ್ರು ಪರವಾಗಿಲ್ಲ, ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಕೆಲವೇ ವ್ಯಾಪಾರಸ್ಥರು ಆಯ್ತು ಯಾವ್ದೋ ರೀತಿನಲ್ಲಿ ಇರ್ಬಹುದು ಅಂತ ಅನ್ಕೊಂಡೆ. ಅಲ್ಲಪ್ಪ ಅಲ್ಲ ಈ ರೀತಿ ಮಾತಾಡಕ್ ಹೋಗ್ಬೇಡ್ರಿ. ಇಲ್ಲ ಅಂದ್ರೆ ಮುಗಿತಲ್ಲ, ನಾನು ಅದನ್ನೇ ಹೇಳಿದೆ. ಇಲ್ಲ ಅಂದ್ರೆ ಮುಗಿತಲ್ಲ. ಯಾಕೆಂದ್ರೆ ಕೆಲವು ಅಂಕಿಅಂಶ ಹೇಳಿದ್ರಲ್ಲ, ಆದ್ರಿಂದ ಹೇಳಿದೆ ಅಷ್ಟೇ. ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ ದಿಂದ ಡಾಟಾ ತರಿಸಿ ನಾ ಮಾತಾಡಿದ್ದೇನೆ. ತಪ್ಪೇನಿಲ್ಲ, ನಾನು ಹೇಳಿದೆ. ಇಲ್ಲ ಅಂದ್ರೆ ಮುಗೀತು, ಅದೇನಂತ ನಾನು ನೇರವಾಗಿ ಅಪಾರ್ಥ ಮಾಡಿಲ್ಲ. ನಮಗೇನೋ ಅನಿಸ್ತಾ ಇದೆ, ನೀವು ಯಾವ್ದೋ ಡೀಲರ್ ಇನ್ಫ್ಲೂಯೆನ್ಸ್ ಬೇರೆ ಇನ್ಫ್ಲೂಯೆನ್ಸ್ ತಂದು ಈ ರೀತಿ ರಾಜ್ಯದ ಪರಿಸ್ಥಿತಿ ಮಾಡಿರಂತೆ ಅನಿಸ್ತಾ ಇದೆ. ಗೊತ್ತಿಲ್ಲ, ಇದ್ರೆ ಇಲ್ಲ, ಇಲ್ಲ ಅಂದ್ರೆ ಇಲ್ಲ. ಸೊ ಪ್ರತಿ ವರ್ಷ ರಾಜ್ಯದಲ್ಲಿ ಅಲೋಕೇಶನ್ ಕಳಿಸ್ತೀವಿ, ಯಾವುದೇ ಸರ್ಕಾರ ಇರಲಿ, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ. ನಾವು 12,95,000 ನಮ್ಮ ರಾಜ್ಯಕ್ಕೆ ಬೇಕು ಅಂತ ಕಳಿಸಿದ್ವಿ. ಆದ್ರೆ ಅಲೋಕೇಶನ್ ಫೈನಲೈಸ್ ಮಾಡೋನಾಗ ಅವರು 11,17,000 ಮಾಡಿದ್ದಾರೆ. 11,95,000 ಮೆಟ್ರಿಕ್ ಟನ್ ಅನ್ನ ನಮ್ಮ ರಾಜ್ಯಕ್ಕೆ ಬೇಕು ಹಿಂಗಾರು ಮುಂಗಾರಿಗೆ, ಏಪ್ರಿಲ್ ಇಂದ ಸೆಪ್ಟೆಂಬರ್ ವರೆಗೆ ಅನ್ನೋದನ್ನ ಮಾಹಿತಿಯನ್ನ ನಮ್ಮ ಸರ್ಕಾರ ಕೇಂದ್ರಕ್ಕೆ ಕಳಿಸಿರ್ತಕ್ಕಂಥದ್ದು. ಆದ್ರೆ ಅವರು ಎಲ್ಲಾ ರಾಜ್ಯಕ್ಕೆ ಅಲೋಕೇಶನ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲೇನೆ 70,000-80,000 ಕಡಿಮೆ ಮಾಡಿ 11,17,000 ಮೆಟ್ರಿಕ್ ಟನ್ ಅನ್ನ ನಮ್ಗೆ ಅಲೋಕೇಶನ್ ಕೊಟ್ಟಿದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.